ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತೇನೆ. ಪ್ರತಿ ವರ್ಷವೂ ಒಂದೊಂಥರ ಡಿಫ್ರೆಂಟ್ ಹಬ್ಬಗಳು ಡಿಸೈನ್ ಮಾಡ್ತೀನಿ. ವರಮಹಾಲಕ್ಷ್ಮಿಗೆ ನಾನು ತುಂಬ ಫ್ಲವರು ಮತ್ತು ಡಿಸೈನ್ ಮಾರ್ಕೆಟಿಗೆ ಹೋಗ್ಬಿಟ್ಟು ಎಲ್ಲ ನನಗೇನು ವರ್ಷ ಒಂದು ಏನೋ ಬೇಕು ಡಿಫ್ರೆಂಟ್ ಆ ಥರ ತೊಗೊಂಬಂದು 1 ಮಂತ್ ಮುಂಚೆನೇ ನಾನು ಡೆಕೋರೇಷನ್ ಎಲ್ಲ ಮಾಡ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ಹೇಳೋದು, ಒಮ್ಮೆ ಹಬ್ಬ ಬರುತ್ತೆ, ಪ್ರತಿಯೊಬ್ಬರೂ ಮನೇಲಿ ಟ್ರೈ ಮಾಡ್ತಾ ಹೋದರೆ ಇದಕ್ಕಿಂತ ಚೆನ್ನಾಗಿ ಎಲ್ಲದನ್ನು ಮಾಡ್ಬೋದು. ಹಂಗೇ ಅಮ್ಮ ಎಲ್ಲರಿಗೂ ಬರಲಿ, ಎಲ್ಲರ ಮನೆಗೂ ಅವಳು ಚೆನ್ನಾಗಿ ಕಾಣಿಸ್ಲಿ, ಎಲ್ಲರಿಗೂ ವರಮಹಾಲಕ್ಷ್ಮಿ ಒಲೀಲಿ ಅಂತ ಬೇಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಶಾಲಿನಿ ಅಂಥೇಳಿ. ಎಲ್ರಿಗೂ ಈ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನನ್ನ ಫ್ರೆಂಡ್ ಮಂಜುಳಾ ಅನ್ನೋರ ಮನೆಗೆ ಬಂದಿದ್ದೀನಿ. ಪ್ರತಿ ವರ್ಷವೂ ಅವಳ ದೇವ್ರನ್ನ ಹೇಗೆ ಅಲಂಕಾರ ಮಾಡಿರ್ತಾಳೆ ಅಂತ ಹೇಳಿದ್ರೆ, ಲಕ್ಷ್ಮಿ ಅವ್ರ ಮನೆಗೆ ಒಲಿದು ಬರಬೇಕು. ಅವ್ರ ಮನೆಗೆ ಎಲ್ಲ ಐಶ್ವರ್ಯನೂ ಕೊಡೋ ಥರ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿರ್ತಾರೆ. ಪ್ರತಿ ಸಲನೂ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. ಅವಳು ಮಾಡಿರೋ ಅಲಂಕಾರ ನೋಡೋಕ್ಕೆ ಅಂತಲೇ ನಾವು ಯಾರೂ ಮಿಸ್ ಮಾಡ್ದಂಗೆ ತಪ್ಪದೇ ಬಂದು ನೋಡ್ತೀವಿ. ವರ್ಷ ನೋಡಿ ಇದೇ ಥರ ಮಾಡ್ತಾ ಇರಲಿ, ವೈಭವದಿಂದ ಮಾಡ್ತಾ ಇರಲಿ. ಲಕ್ಷ್ಮಿ ಇದೇ ಥರ ಅವಳ ಮನೆಗೆ ಪ್ರತಿ ವರ್ಷವೂ ಬಂದು ಅವಳು ಅಂದ್ಕೊಂಡಿರೋದನ್ನೆಲ್ಲ ನೆರವೇರಿಸಲಿ ಅಂತ ಹಾರೈಸುತ್ತಾ, ಎಲ್ಲರೂ ಇದೇ ಥರ ಲಕ್ಷ್ಮಿ ಹಬ್ಬಕ್ಕೆ ಬನ್ನಿ. ಯಾವತ್ತು ನಮ್ಮ ಮಂಜುಳಾ ಅವ್ರ ಮನೆಯಲ್ಲಿ ಬೇಡ ಅನ್ನೋ ಇದೇ ಇಲ್ಲ. ಅತಿಥಿ ದೇವೋ ಭವ ಅನ್ನೋದೇ ಅವಳದು. ಎಲ್ಲರೂ ಬನ್ನಿ, ದಯವಿಟ್ಟು ನೋಡಬೇಕು. ಅದೇ ನಮ್ದು ಹೇಳೋದು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಅಕ್ಕ ಮಂಜುಳಾ ಅಕ್ಕ ಅವರು ನನ್ನ ಫಸ್ಟ್ ವರ್ಷ ಇದು ಅವರು ಇನ್ವೈಟ್ ಮಾಡಿರೋದು. ಆ್ಯಕ್ಚುಲಿ ಈ ಅಲಂಕಾರ ನೋಡಿದ್ಮೇಲೆ ಅನಿಸ್ತಾ ಇದೆ, ಪ್ರತಿ ವರ್ಷ ಅವ್ರ ಮನೆಗೆ ಮಿಸ್ ಮಾಡದೇ ಇರೋ ಹಾಗೆ ಬರಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅವ್ರ ಮನೇಲಿ ಲಕ್ಷ್ಮಿನೂ ಹಾಗೆ ಇದ್ದಾಳೆ, ಸ್ಥಿರವಾಗಿ ನೆಲೆಸ್ಬಿಟ್ಟಿದ್ದಾಳೆ. ಸೊ ತುಂಬ ಖುಷಿ ಆಗುತ್ತೆ. ಅಕ್ಕನ ಕಂಡ್ರೆ ಭಾಳ ಇಷ್ಟ ನನಗಂತೂ. ಆಗಿ ತುಂಬ ಹಾರ್ಟ್ಫುಲ್ಲಾಗಿ ಮಾತಾಡ್ತಾರೆ. ಅವ್ರ ಮನೆ ವರಮಹಾಲಕ್ಷ್ಮಿಲಿ ಯಾವಾಗಲೂ ದೇವ್ರು ಹೀಗೆ ನೆಲೆಸಿರಲಿ, ಸ್ಥಿರವಾಗಿರಲಿ ಅಂತ ನಾನಂತೂ ಹಾರೈಸ್ತೀನಿ.